ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನವರು. ನೀವು ನೋಡ್ತಾ ಇರೋದು 24. ಸರ್ ನಮಸ್ಕಾರ. 24ಗೆ ಸ್ವಾಗತ ಸರ್. ಏನೋ ನಿಮಗೆ ನೃಪತಂಗ ಒಂದು ಅವಾರ್ಡ್ ಸಿಗದಂಥ ಇವು ಆ್ಯಕ್ಚುಲಿ ನಮ್ಮ ಮಾಧ್ಯಮದಲ್ಲೇ ನಮ್ಮ ಇಡೀ ಬೆಳಗಾವಕ್ಕೂ ಒಂದು ಖುಷಿಯ ವಾತಾವರಣ ತಂದಿದೆ ಸರ್. ಇದ್ರ ಬಗ್ಗೆ ಏನು ಸರ್, ಈ ಜನರಿಗೆ ಏನು ಹೇಳಬಯಸ್ತೀರಿ? ಎಲ್ಲರಿಗೂ ನಮಸ್ಕಾರ. ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ನಗರ ಸಾರಿಗೆ ಸಂಸ್ಥೆಯವರು ಜಂಟಿಯಾಗಿ ಸ್ಥಾಪಿಸಿದಂಥ ಒಂದು ಪ್ರಶಸ್ತಿ. ಇದು 2007ರಲ್ಲಿ ಇದು ಕೆಲವೊಂದು ಜನ ನಮ್ಮ ಕನ್ನಡದ ಧೀಮಂತ ಸಾಹಿತಿಗಳು ಕೂಡಿಕೊಂಡು ಅವರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಾಹಿತ್ಯ ಪ್ರಶಸ್ತಿ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಆ ಜ್ಞಾನಪೀಠ ಪ್ರಶಸ್ತಿಗೆ ಸರಿಸಮಾನವಾಗಿ ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ಒಂದು ಪ್ರಶಸ್ತಿಯನ್ನು ಇರಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ಪ್ರಶಸ್ತಿಯ ಸ್ಥಾಪನೆ ಆಯಿತದು 2007ರಲ್ಲಿ. ಆಗ ಅವರು ಏನು ನಿರ್ಧಾರ ಮಾಡಿದ್ದಾರೆ ಅಂದರೆ, ಜ್ಞಾನಪೀಠ ಪ್ರಶಸ್ತಿಗೆ ಎಷ್ಟು ಮೊತ್ತ ಇದೆಯೋ ಧನದ ಮೊತ್ತ, ಅದಕ್ಕಿಂತ ₹1 ಹೆಚ್ಚಿಗೆ, ಅಂದರೆ ಜ್ಞಾನಪೀಠ ಪ್ರಶಸ್ತಿಗೆ ₹1,00,000 ಇದ್ದರೆ ಇದು ₹1,01,000. ಈಗ ಜ್ಞಾನಪೀಠ ಪ್ರಶಸ್ತಿ 7 ಲಕ್ಷ ಆಗಿದೆ, ಅದಕ್ಕೆ ಇದು ₹7,01,000. ಈ ರೀತಿಯಾಗಿ ಒಂದು ಜ್ಞಾನಪೀಠದ ಪ್ರಶಸ್ತಿಗಿಂತ ₹1 ನಮ್ಮ ಕನ್ನಡದಿಂದ ಹೆಚ್ಚಿಗೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಕನ್ನಡಕ್ಕೆ ಒಂದು ಬಹಳ ಘನಿಷ್ಠವಾದಂಥ ಒಂದು ಸ್ಥಾನಮಾನ ಇರೋದರಿಂದ ಆ ರೀತಿಯಾಗಿ ವಿಚಾರ ಮಾಡಿ ಆ ಪ್ರಶಸ್ತಿಯ ಸ್ಥಾಪನೆ ಆಯ್ತದು. ಪ್ರತಿ ವರ್ಷವೂ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅನೇಕ ಜನ ಸಾಹಿತ್ಯದ ಧೀಮಂತರು, ಅದು ಜವರೇಗೌಡರು ಇರ್ಬೋದು, GSS ಇರ್ಬೋದು, ಭೈರಪ್ಪ ಇರ್ಬೋದು, ಸಾರಾ ಅಬೂಬಕರ್ ಇರ್ಬೋದು, ವೈದೇಹಿಯವರು ಇರ್ಬೋದು, ಚಿದಾನಂದ ಮೂರ್ತಿಯವರು ಇರ್ಬೋದು, ಪಾಟೀಲ್ ಪುಟ್ಟಪ್ಪನವರು ಇರ್ಬೋದು, ಡಾಕ್ಟರ್ MM ಕಲಬುರ್ಗಿ ಅವರು, ಇವರೆಲ್ಲರಿಗೂ ಈ ಪ್ರಶಸ್ತಿ ಸಂದಾಯವಾಗಿದೆ. ಈ ಸಲ 2025ನೇ ಇಸ್ವಿಯಲ್ಲಿ ಆ ಪ್ರಶಸ್ತಿ ನನಗೆ ಬಂದಿದೆ. ಬಹಳ ಸಂತೋಷದ ಸಂಗತಿ ಇದು. ಯಾಕಂದರೆ ಇದು ಕನ್ನಡದಲ್ಲಿ ಇರುವಂತಹ ಅತ್ಯಂತ ಉಚ್ಚವಾದಂಥ ಒಂದು ಸಾಹಿತ್ಯ ಪ್ರಶಸ್ತಿ. ಈ ಪ್ರಶಸ್ತಿಗಿಂತ ಮುಂದಿನ ಪ್ರಶಸ್ತಿ ಯಾವುದೂ ಸಾಹಿತ್ಯದಲ್ಲಿ ಇಲ್ಲ. ಆ ರೀತಿಯಾದಂಥ ಒಂದು ಆಶಯ ಈ ಪ್ರಶಸ್ತಿಗೆ ಇರುವಂಥದ್ದು. ನೃಪತುಂಗ ಇವನು ಕರ್ನಾಟಕದ ಚಕ್ರವರ್ತಿಯಾದಂಥವನು. 9ನೇ ಶತಮಾನದಲ್ಲಿ, ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ 850ನೇ ಈ ಇಸ್ವಿಯಲ್ಲಿ ಅವನು ಮಳಖೇಡ್, ಈಗೇನು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಮಳಖೇಡ್, ಆಗ ಅದಕ್ಕೆ ಮಾನ್ಯಖೇಟ ಅಂತ ಕರೀತಾಯಿದ್ರು. ಆ ಮಾನ್ಯಖೇಟವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು, ಅಂದರೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವನು ಇಡೀ ಕರ್ನಾಟಕವನ್ನು, ಆ ಕರ್ನಾಟಕದ ಜೊತೆಗೆ ಸುತ್ತಮುತ್ತಲಿದ್ದಂಥ ರಾಜ್ಯಗಳನ್ನು ಅವನು ಆಳ್ತಾ ಇರುವಂಥ ಇತಿಹಾಸ ನಮಗೆ ಸಿಗ್ತದೆ. ನಮಗೆ ಕನ್ನಡದಲ್ಲಿ ಇರುವಂತಹ ಕನ್ನಡದ ಗಡಿಯನ್ನೇನು ಗುರುತಿಸ್ತೇವೆ ನಾವು, ಕಾವೇರಿಯಿಂದ ಗೋದಾವರಿವರೆಗಿರುವಂತಹ ನಾಡು ಅಂತ ಏನು ಹೇಳ್ತೇವಲ್ಲ, ಅದು ನೃಪತುಂಗನೇ ಹಿಡಿದ್ದದು. ನೃಪತುಂಗ ಬರೀ ಚಕ್ರವರ್ತಿ ಅಷ್ಟೇ ಅಲ್ಲ, ಅವನು ಸಾಹಿತ್ಯ ಪ್ರೇಮಿನೂ ಇದ್ದ, ಸಂಸ್ಕೃತಿ ಪ್ರೇಮಿನೂ ಇದ್ದ. ಅವನ ಆಸ್ಥಾನದಲ್ಲಿ ಅನೇಕ ಜನ ಕವಿಗಳು ಇದ್ದರಂತ ನಮಗೆ ಇತಿಹಾಸದಿಂದ ಗೊತ್ತಾಗ್ತದೆ. ಅವನ ಆಸ್ಥಾನದಲ್ಲಿ ಇದ್ದಂತಹ ಈ ನಾವೇನು ಇದನ್ನು ಮಾತಾಡ್ತೇವೆ, ಏನು ಕವಿರಾಜ ಮಾರ್ಗದ ಬಗ್ಗೆ ಏನು ನಾವು ಮಾತಾಡ್ತೇವೆ, ಆ ಶ್ರೀವಿಜಯ ಅದನ್ನು ಕವಿರಾಜ ಮಾರ್ಗವನ್ನು ಬರೆದಂಥವನು ಶ್ರೀವಿಜಯ ಅವನ ಆಸ್ಥಾನದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸ್ಥಾನದಲ್ಲಿ ಇದ್ದಂಥವನು. ಕವಿರಾಜ ಮಾರ್ಗವನ್ನು ಬರೆಯುವಂಥ ಸಂದರ್ಭದಲ್ಲಿ ಅವನು ಕರ್ನಾಟಕದ ಗಡಿ ಕೊಡ್ತಾನೆ, ಕರ್ನಾಟಕದ ಜನಜೀವನದ ವಿವರಗಳನ್ನು ಕೊಡ್ತಾನೆ, ಸಂಸ್ಕೃತಿಯನ್ನು ಕೊಡ್ತಾನೆ. ಅದ್ರ ಜೊತೆಯಾಗಿ ಅವನು ಕವಿಗಳಿಗೆ ಕಾವ್ಯವನ್ನು ಯಾವ ರೀತಿಯಾಗಿ ಬರೆಯಬೇಕು ಮತ್ತು ವ್ಯಾಕರಣ ಶಾಸ್ತ್ರವನ್ನು, ಇವುಗಳೆಲ್ಲವನ್ನು ಆ ಕವಿರಾಜ ಮಾರ್ಗದಲ್ಲಿದೆ. ಅದು ನಮಗೆ ಸಿಕ್ಕಂತಹ ಮೊಟ್ಟ ಮೊದಲ ಕನ್ನಡದ ಒಂದು ಗ್ರಂಥ. ನಮ್ಮ ಎಲ್ಲ ಸಾಹಿತಿಗಳಿಗೆ, ಎಲ್ಲ ಕವಿಗಳಿಗೆ ಮಾರ್ಗ ಇರುವುದಂದರೆ ಕವಿರಾಜ ಮಾರ್ಗದ ಮೇಲೆ ನಡೆಯೋದು ಅಂತೇಳಿ. ಅಂತಹ ಆ ಹೆಸರಿನ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿಗೆ ಅದು ಬಂದಂಥದ್ದು. ಅದು ನನಗೆ ಸಂದಿದೆ, ಬಹಳ ಸಂತೋಷವಾಗಿದೆ. ಈ ಪ್ರಶಸ್ತಿ ನನಗೊಬ್ಬನಿಗೆ ಅಲ್ಲ, ಇಡೀ ಬೆಳಗಾವಿ ಜನರಿಗೆ, ಇಡೀ ಉತ್ತರ ಕರ್ನಾಟಕದವ್ರಿಗೆ ಇದು ಸೇರಿದಂಥ ಪ್ರಶಸ್ತಿ ಅಂತ ನಾನು ಆರೋಪಿಸ್ತೇನೆ. ಏನದು ಅದಕ್ಕೆ ಅದರದೇ ಆದಂಥ ಕೆಲವೊಂದು ಇದನ್ನು ಇರ್ತದೆ, ಟೈಮ್ ಇರ್ತದೆ. ಆ ಟೈಮ್ ಪ್ರಕಾರ ಬಂತು ಅಂತ ತಿಳ್ಕೊಬೋದು ಅಷ್ಟೇ. ಓಕೆ, ನಮ್ಮ ಚಾನಲ್ ವತಿಯಿಂದ ನಾನು ವೈಯಕ್ತಿಕ ನನ್ನ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಧನ್ಯವಾದಗಳು, ಅಭಿನಂದನೆಗಳು. ಆಲ್ ದ ಬೆಸ್ಟ್. ಧನ್ಯವಾದಗಳು.